ಮನೆಯಲ್ಲಿರುವ ಗೋಧಿ ಹಿಟ್ಟಿನಿಂದ ಇಷ್ಟು ರುಚಿಕರವಾಗಿರುವಂತ ಸಿಹಿ ದೋಸೆ ಮಾಡಬಹುದು ಅಂದ್ರೆ ನೀವು ನಂಬ್ತೀರೇನ್ರಿ? ಹೌದ್ರಿ, ನೀವು ನಂಬಲೇಬೇಕ್ರಿ. ಮೈದಾ ಬೇಡ, ಫರ್ಮೆಂಟೇಶನ್ ಬೇಡ, ಕೇವಲ ಕೆಲವೇ ನಿಮಿಷದಲ್ಲಿ ಸಾಫ್ಟ್ ಆಗಿರುವಂತ, ಅಷ್ಟೇ ಮೃದುವಾಗಿರುವಂತ, ರುಚಿಕರವಾಗಿರುವಂತ ಗೋಧಿ ಹಿಟ್ಟಿನ ಸಿಹಿ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಕೂಡ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಬೆಲ್ಲ ಹಾಕೊಂಡೇನ್ರಿ. ಬೆಲ್ಲ ತುರಿದಿರುವಂತ ಬೆಲ್ಲ ಹಾಕೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ನೀರ್ ಹಾಕೊಂಡು ಈ ಬೆಲ್ಲ ಅನ್ನೋದು ನಾವು ಕರಸ್ಕೊಳ್ಳುವಂತ್ರಿ. ನೋಡ್ರಿ, ಈ ರೀತಿ ಕರ್ಗದ ಬಳಕ ಇದನ್ನ ಏನ್ ಮಾಡೋದ್ರಿ, ಸೋಸಿ ಒಂದ್ ಬೌಲ್ದಾಗ ಎತ್ತಿಟ್ಕೊಳ್ಳುವಂತ್ರಿ. ಅಂದ್ರ ಬೆಲ್ಲದಾಗ ಸ್ವಲ್ಪ ಕಸ ಕಡ್ಡಿ ಇತ್ತಂದ್ರ ಕಂಪ್ಲೀಟ್ ಆಗಿ ಹೊರಗ್ ಬರ್ತೈತ್ರಿ. ಇವಾಗ ಇದನ್ನ ಸೈಡಿಗೆ ಇಟ್ಟು ನೆಕ್ಸ್ಟ್ ಇನ್ನೊಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡೇನ್ರಿ. ಅದೇ ರೀತಿ ಒಂದ್ ಅರ್ಧ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡೇನ್ರಿ. ಅಕ್ಕಿ ಹಿಟ್ಟು ನಿಮ್ ಕಡೆ ಇಲ್ಲ ಅಂದ್ರ ಮೈದಾ ಹಿಟ್ಟು ಕೂಡ ನೀವು ಹಾಕೋಬಹುದ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ನಾನು ಸೋಂಪು ಹಾಕೊಂಡೇನ್ರಿ. ಅದೇ ರೀತಿ 1 ಚಿಟಿಕೆ ಆಗೋಷ್ಟು ಉಪ್ಪು ಕೂಡ ಹಾಕೊಂಡೇನ್ರಿ. ಇವಾಗ ನಾವೇನ್ ಕರಗಿಸಿಟ್ಕೊಂಡಿದೇವಲ್ರಿ ಬೆಲ್ಲ, ಅದನ್ನ ಹಾಕೊಳತೀನಿ ನೋಡ್ರಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ಗಂಟಿಲ್ಲಾರ್ದೆ ಕಲಸ್ಕೋಬೇಕು ನೋಡ್ರಿ. ಒಂಚೂರು ಗಂಟ್ ಅನ್ನೋದ್ ಇರ್ಬಾರ್ದ್ರಿ. ಆ ರೀತಿ ಇದನ್ನ ಕಲ್ಸ್ಕೋಬಹುದು ನೋಡ್ರಿ. ಮಕ್ಳು ಏನಾದ್ರು ಸಿಹಿ ಕೇಳಿದ್ರಂದ್ರ ಇನ್ಸ್ಟೆಂಟ್ ಆಗಿ ಮನ್ಯಾಗ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಮತ್ತ ಬೆಲ್ಲ ಇತ್ತಂದ್ರ ಇನ್ಸ್ಟೆಂಟ್ ಆಗಿ ಆರೋಗ್ಯಕರವಾಗಿರುವಂತ ಈ ರೀತಿ ಸಿಹಿ ದೋಸೆ ಮಾಡ್ಕೊಡ್ಬಹುದು ನೋಡ್ರಿ. ನೆಕ್ಸ್ಟ್ 1 ಚಿಟಿಕೆ ಆಗೋಷ್ಟು ನಾನು ಫುಡ್ ಕಲರ್ ಹಾಕೊಂಡೇನ್ರಿ. ಇದು ಕಂಪ್ಲೀಟ್ ಆಗಿ ಆಪ್ಷನಲ್ ಐತ್ರಿ. ನಿಮ್ಗೆ ಬೇಕಂದ್ರ ಹಾಕೋಬಹುದ್ರಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ನೋಡ್ರಿ, ಈ ರೀತಿಯಾಗಿ ಕಲ್ಸ್ಕೋಬೇಕ್ರಿ. ಒಂಚೂರು ಗಂಟಿಲ್ ನೋಡ್ರಿ ಹಿಟ್ಟದಾಗ. ಈ ರೀತಿ ಕಲ್ಸ್ಕೊಳ್ಳೋಣ. ಇವಾಗ ಏನ್ ಮಾಡುದ್ರಿ, ನಾವು ತವಾ ಕಾಯಿಸಿಟ್ಕೊಳ್ಳುವಂತ್ರಿ. ಬಿಸಿ ಬಿಸಿ ತವಾ ಮೇಲೆ ಇದನ್ನ ದೋಸೆ ಯಾವ ರೀತಿ ಹಾಕ್ತೇವಲ್ರಿ ಆ ರೀತಿ ಹಾಕೋಬೇಕ್ರಿ. ಇಲ್ಲಿ ತವಾ ಕೂಡ ಕಾದೈತ್ರಿ. ತವಾಕ ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿ ಒರ್ಸ್ಕೋಬೇಕ್ರಿ ತುಪ್ಪದಾಗ. ಇವಾಗ ರೆಡಿ ಮಾಡಿರುವಂತ ಹಿಟ್ಟನ್ನ ಈ ರೀತಿ ಹಾಕೋಬೇಕ್ ನೋಡ್ರಿ. ದೋಸೆ ಹಿಟ್ಟನ್ನ ಯಾವ ರೀತಿ ಹಾಕೋತೇವಲ್ರಿ ನಾವು ದೋಸೆನ, ಅದೇ ರೀತಿಯಾಗಿ ಇದನ್ನ ಹಾಕೋಬೇಕ್ ನೋಡ್ರಿ. ಇವಾಗ ಇದಕ್ಕೇನ್ ಮಾಡಮ್ರಿ, ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಬೇಕ್ ನೋಡ್ರಿ. ಬೇಕಂದ್ರ ಹಾಕೋರಿ, ಇಲ್ಲಾಂದ್ರ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ಒಂದ್ ಸೈಡ್ ಬೇಯನ ಇನ್ನೊಂದ್ ಸೈಡಿಗ್ನು ಬೇಯಿಸ್ಕೋಬೇಕ್ ನೋಡ್ರಿ. ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಟೆ ಇದನ್ನ ಬೇಯಿಸ್ಕೋಬೇಕ್ರಿ. ನೋಡ್ರಿ, ಸಿಂಪಲ್ ಆಗಿ ಒಂದ್ 5 ನಿಮಿಷದಾಗ ಇನ್ಸ್ಟೆಂಟ್ ಆಗಿ ಈ ರೀತಿ ಗೋಧಿ ಹಿಟ್ಟಿನ ಸಿಹಿ ದೋಸೆ ಮಾಡ್ದೇವಲ್ರಿ. ನಿಮ್ಗ ನನ್ ರೆಸಿಪಿ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಂತ ಹೊಸ ರೆಸಿಪಿಗಳು ನಿಮಗ್ ಬೇಕಾಗಿದ್ವು ಅಂದ್ರ ನನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮಾಡ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.